ಯಾರೆಲ್ಲ ರೈತರು ಮಾವಿನ ಹಣ್ಣನ್ನ ಬೆಳೀತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಮಾವು ಬೆಳೆಗಾರರಿಗೆ ಅಂತ. ಅದು ಬೆಂಬಲ ಬೆಲೆಯನ್ನ ಘೋಷಿಸಿದಂತ ಸರ್ಕಾರ ಕ್ವಿಂಟಲ್ಗೆ 1616 ರೂಪಾಯಿ ದರ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 50-50 ಅನುಪಾತದಲ್ಲಿ ನೆರವನ್ನ ನೀಡಲಾಗ್ತಾ ಇದೆ. ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ ಹಣ ಬಿಡುಗಡೆ ಆಗಿದೆ ಅಂತ. ಹಾಗಾಗಿ ರೈತರಿಗೆ, ಅದರಲ್ಲೂ ಕೂಡ ಮಾವು ಬೆಳೆಯುವಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿರೋದು. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ, ಪ್ರೋತ್ಸಾಹ ಬೆಲೆಯನ್ನ ಕ್ವಿಂಟಾಲ್ಗೆ 1616 ರೂಪಾಯಿ ನಿಗದಿ ಮಾಡಿ ಕೇಂದ್ರ ನಿಗದಿ ಮಾಡಿತ್ತು. ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಹಣ ನಿಗದಿಯಾಗಿರೋದು ಒಂದು ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಖುಷಿ ಕೊಡುವಂತಹ ಸುದ್ದಿ. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿರೋದು. ಒಂದು ರೀತಿಯಲ್ಲಿ ರೈತರಿಗೆ ಬೆಂಬಲ ಹಣವನ್ನ ಕೊಟ್ರೆ, ಅವರಿಗೆ ಪ್ರೋತ್ಸಾಹವನ್ನ ಮಾಡಿದ್ರೆ ಮತ್ತಷ್ಟು ರೈತರು ಅಗ್ರಿಕಲ್ಚರ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇದರಿಂದ ಲಾಭ ಇದೆ ಅಂತ ಗೊತ್ತಾದಾಗ ಎಷ್ಟೋ ಜನ ಯುವಕರು ಕೃಷಿ ಮಾಡೋದಕ್ಕೆ ಮುಂದೆ ಬರ್ತಾರೆ. ಯಾರೆಲ್ಲ ರೈತರು ಮಾವಿನ ಹಣ್ಣನ್ನ ಬೆಳೀತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಮಾವು ಬೆಳೆಗಾರರಿಗೆ ಅಂತ. ಅದು ಬೆಂಬಲ ಬೆಲೆಯನ್ನ ಘೋಷಿಸಿದಂತ ಸರ್ಕಾರ ಕ್ವಿಂಟಲ್ಗೆ 1616 ರೂಪಾಯಿ ದರ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 50-50 ಅನುಪಾತದಲ್ಲಿ ನೆರವನ್ನ ನೀಡಲಾಗ್ತಾ ಇದೆ. ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ ಹಣ ಬಿಡುಗಡೆ ಆಗಿದೆ ಅಂತ. ಹಾಗಾಗಿ ರೈತರಿಗೆ, ಅದರಲ್ಲೂ ಕೂಡ ಮಾವು ಬೆಳೆಯುವಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿರೋದು. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ, ಪ್ರೋತ್ಸಾಹ ಬೆಲೆಯನ್ನ ಕ್ವಿಂಟಾಲ್ಗೆ 1616 ರೂಪಾಯಿ ನಿಗದಿ ಮಾಡಿ ಕೇಂದ್ರ ನಿಗದಿ ಮಾಡಿತ್ತು. ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಹಣ ನಿಗದಿಯಾಗಿರೋದು ಒಂದು ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಖುಷಿ ಕೊಡುವಂತಹ ಸುದ್ದಿ. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿರೋದು. ಒಂದು ರೀತಿಯಲ್ಲಿ ರೈತರಿಗೆ ಬೆಂಬಲ ಹಣವನ್ನ ಕೊಟ್ರೆ, ಅವರಿಗೆ ಪ್ರೋತ್ಸಾಹವನ್ನ ಮಾಡಿದ್ರೆ ಮತ್ತಷ್ಟು ರೈತರು ಅಗ್ರಿಕಲ್ಚರ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇದರಿಂದ ಲಾಭ ಇದೆ ಅಂತ ಗೊತ್ತಾದಾಗ ಎಷ್ಟೋ ಜನ ಯುವಕರು ಕೃಷಿ ಮಾಡೋದಕ್ಕೆ ಮುಂದೆ ಬರ್ತಾರೆ. ಯಾರೆಲ್ಲ ರೈತರು ಮಾವಿನ ಹಣ್ಣನ್ನ ಬೆಳೀತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಮಾವು ಬೆಳೆಗಾರರಿಗೆ ಅಂತ. ಅದು ಬೆಂಬಲ ಬೆಲೆಯನ್ನ ಘೋಷಿಸಿದಂತ ಸರ್ಕಾರ ಕ್ವಿಂಟಲ್ಗೆ 1616 ರೂಪಾಯಿ ದರ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 50-50 ಅನುಪಾತದಲ್ಲಿ ನೆರವನ್ನ ನೀಡಲಾಗ್ತಾ ಇದೆ. ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ ಹಣ ಬಿಡುಗಡೆ ಆಗಿದೆ ಅಂತ. ಹಾಗಾಗಿ ರೈತರಿಗೆ, ಅದರಲ್ಲೂ ಕೂಡ ಮಾವು ಬೆಳೆಯುವಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿರೋದು. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ, ಪ್ರೋತ್ಸಾಹ ಬೆಲೆಯನ್ನ ಕ್ವಿಂಟಾಲ್ಗೆ 1616 ರೂಪಾಯಿ ನಿಗದಿ ಮಾಡಿ ಕೇಂದ್ರ ನಿಗದಿ ಮಾಡಿತ್ತು. ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಹಣ ನಿಗದಿಯಾಗಿರೋದು ಒಂದು ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಖುಷಿ ಕೊಡುವಂತಹ ಸುದ್ದಿ. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿರೋದು. ಒಂದು ರೀತಿಯಲ್ಲಿ ರೈತರಿಗೆ ಬೆಂಬಲ ಹಣವನ್ನ ಕೊಟ್ರೆ, ಅವರಿಗೆ ಪ್ರೋತ್ಸಾಹವನ್ನ ಮಾಡಿದ್ರೆ ಮತ್ತಷ್ಟು ರೈತರು ಅಗ್ರಿಕಲ್ಚರ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇದರಿಂದ ಲಾಭ ಇದೆ ಅಂತ ಗೊತ್ತಾದಾಗ ಎಷ್ಟೋ ಜನ ಯುವಕರು ಕೃಷಿ ಮಾಡೋದಕ್ಕೆ ಮುಂದೆ ಬರ್ತಾರೆ. ಯಾರೆಲ್ಲ ರೈತರು ಮಾವಿನ ಹಣ್ಣನ್ನ ಬೆಳೀತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಮಾವು ಬೆಳೆಗಾರರಿಗೆ ಅಂತ. ಅದು ಬೆಂಬಲ ಬೆಲೆಯನ್ನ ಘೋಷಿಸಿದಂತ ಸರ್ಕಾರ ಕ್ವಿಂಟಲ್ಗೆ 1616 ರೂಪಾಯಿ ದರ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 50-50 ಅನುಪಾತದಲ್ಲಿ ನೆರವನ್ನು ನೀಡಲಾಗ್ತಾ ಇದೆ. ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ ಹಣ ಬಿಡುಗಡೆ ಆಗಿದೆಯಂತೆ. ಹಾಗಾಗಿ ರೈತರಿಗೆ ಅದರಲ್ಲೂ ಕೂಡ ಮಾವು ಬೆಳೆಯುವಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿರೋದು. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ, ಪ್ರೋತ್ಸಾಹ ಬೆಲೆಯನ್ನ ಕ್ವಿಂಟಾಲ್ಗೆ 1616 ರೂಪಾಯಿ ನಿಗದಿ ಮಾಡಿ ಕೇಂದ್ರ ನಿಗದಿ ಮಾಡಿತ್ತು. ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಹಣ ನಿಗದಿಯಾಗಿರೋದು ಒಂದು ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಖುಷಿ ಕೊಡುವಂತಹ ಸುದ್ದಿ. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿರೋದು. ಒಂದು ರೀತಿಯಲ್ಲಿ ರೈತರಿಗೆ ಬೆಂಬಲ ಹಣವನ್ನ ಕೊಟ್ರೆ, ಅವರಿಗೆ ಪ್ರೋತ್ಸಾಹವನ್ನ ಮಾಡಿದ್ರೆ ಮತ್ತಷ್ಟು ರೈತರು ಅಗ್ರಿಕಲ್ಚರ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇದರಿಂದ ಲಾಭ ಇದೆ ಅಂತ ಗೊತ್ತಾದಾಗ ಎಷ್ಟೋ ಜನ ಯುವಕರು ಕೃಷಿ ಮಾಡೋದಕ್ಕೆ ಮುಂದೆ ಬರ್ತಾರೆ. ಯಾರೆಲ್ಲ ರೈತರು ಮಾವಿನ ಹಣ್ಣನ್ನ ಬೆಳೀತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಮಾವು ಬೆಳೆಗಾರರಿಗೆ ಅಂತ. ಅದು ಬೆಂಬಲ ಬೆಲೆ. ಬೆಂಬಲ ಬೆಲೆಯನ್ನ ಘೋಷಿಸಿದಂತ ಸರ್ಕಾರ ಕ್ವಿಂಟಲ್ಗೆ 1616 ರೂಪಾಯಿ ದರ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 50-50 ಅನುಪಾತದಲ್ಲಿ ನೆರವನ್ನು ನೀಡಲಾಗ್ತಾ ಇದೆ. ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ ಹಣ ಬಿಡುಗಡೆ ಆಗಿದೆಯಂತೆ. ಹಾಗಾಗಿ ರೈತರಿಗೆ ಅದರಲ್ಲೂ ಕೂಡ ಮಾವು ಬೆಳೆಯುವಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿರೋದು. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ, ಪ್ರೋತ್ಸಾಹ ಬೆಲೆಯನ್ನ ಕ್ವಿಂಟಾಲ್ಗೆ 1616 ರೂಪಾಯಿ ನಿಗದಿ ಮಾಡಿ ಕೇಂದ್ರ ನಿಗದಿ ಮಾಡಿತ್ತು. ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಹಣ ನಿಗದಿಯಾಗಿರೋದು ಒಂದು ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಖುಷಿ ಕೊಡುವಂತಹ ಸುದ್ದಿ. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿರೋದು. ಒಂದು ರೀತಿಯಲ್ಲಿ ರೈತರಿಗೆ ಬೆಂಬಲ ಹಣವನ್ನ ಕೊಟ್ರೆ, ಅವರಿಗೆ ಪ್ರೋತ್ಸಾಹವನ್ನ ಮಾಡಿದ್ರೆ ಮತ್ತಷ್ಟು ರೈತರು ಅಗ್ರಿಕಲ್ಚರ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇದರಿಂದ ಲಾಭ ಇದೆ ಅಂತ ಗೊತ್ತಾದಾಗ ಎಷ್ಟೋ ಜನ ಯುವಕರು ಕೃಷಿ ಮಾಡೋದಕ್ಕೆ ಮುಂದೆ ಬರ್ತಾರೆ. ಯಾರೆಲ್ಲ ರೈತರು ಮಾವಿನ ಹಣ್ಣನ್ನ ಬೆಳೀತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಮಾವು ಬೆಳೆಗಾರರಿಗೆ ಅಂತ. ಅದು ಬೆಂಬಲ ಬೆಲೆ. ಬೆಂಬಲ ಬೆಲೆಯನ್ನ ಘೋಷಿಸಿದಂತ ಸರ್ಕಾರ ಕ್ವಿಂಟಲ್ಗೆ 1616 ರೂಪಾಯಿ ದರ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 50-50 ಅನುಪಾತದಲ್ಲಿ ನೆರವನ್ನು ನೀಡಲಾಗ್ತಾ ಇದೆ. ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ ಹಣ ಬಿಡುಗಡೆ ಆಗಿದೆಯಂತೆ. ಹಾಗಾಗಿ ರೈತರಿಗೆ ಅದರಲ್ಲೂ ಕೂಡ ಮಾವು ಬೆಳೆಯುವಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿರೋದು. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ, ಪ್ರೋತ್ಸಾಹ ಬೆಲೆಯನ್ನ ಕ್ವಿಂಟಾಲ್ಗೆ 1616 ರೂಪಾಯಿ ನಿಗದಿ ಮಾಡಿ ಕೇಂದ್ರ ನಿಗದಿ ಮಾಡಿತ್ತು. ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಹಣ ನಿಗದಿಯಾಗಿರೋದು ಒಂದು ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಖುಷಿ ಕೊಡುವಂತಹ ಸುದ್ದಿ. ರಾಜ್ಯ ಸರ್ಕಾರದಿಂದ 101 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿರೋದು. ಒಂದು ರೀತಿಯಲ್ಲಿ ರೈತರಿಗೆ ಬೆಂಬಲ ಹಣವನ್ನ ಕೊಟ್ರೆ, ಅವರಿಗೆ ಪ್ರೋತ್ಸಾಹವನ್ನ ಮಾಡಿದ್ರೆ ಮತ್ತಷ್ಟು ರೈತರು ಅಗ್ರಿಕಲ್ಚರ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇದರಿಂದ ಲಾಭ ಇದೆ ಅಂತ ಗೊತ್ತಾದಾಗ ಎಷ್ಟೋ ಜನ ಯುವಕರು ಕೃಷಿ ಮಾಡೋದಕ್ಕೆ ಮುಂದೆ ಬರ್ತಾರೆ.